ಪರಿಶುದ್ಧ ನೀರು, ಪ್ರಶಾಂತ ವಾತಾವರಣ, ಪ್ರಕೃತಿಯ ಮಧ್ಯೆ ಕಂಗೊಳಿಸುತ್ತಿರುವ ಈ ನೈಸರ್ಗಿಕ ಸ್ವಿಮ್ಮಿಂಗ್ ಪೂಲ್ನ ಸೌಂದರ್ಯ ಎಂಥವರನ್ನು ಆಕರ್ಷಿಸುತ್ತಿದೆ. ಇದೊಂದು ನೈಸರ್ಗಿಕ ಸ್ವಿಮ್ಮಿಂಗ್ ಪೂಲ್. ಕಾಡಿನ ಮಧ್ಯದಿಂದ ಹರಿಯುತ್ತಾ ಬರುವ ನೀರು ಒಂದು ಕಡೆಯಿಂದ ಕೆರೆಯನ್ನ ಸೇರಿ ಇನ್ನೊಂದು ಕಡೆ ಹರಿದು ಹೋಗುತ್ತದೆ. ಇಲ್ಲಿ ಪರಿಶುದ್ಧ ನೀರು, ಪ್ರಶಾಂತ ವಾತಾವರಣ ಎಂಥವರನ್ನು ಆಕರ್ಷಿಸುತ್ತದೆ. ಕುಮಟಾ ತಾಲೂಕಿನ ಚಿತ್ರಿಗಿಯ ವಿಷ್ಣು ತೀರ್ಥವೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಬಹುತೇಕ ಎಲ್ಲರಿಗೂ ಬಹಳ ಅಚ್ಚುಮೆಚ್ಚಾಗಿದ್ದು, ಈ ಒಂದು ಕೆರೆಯು ಮಳೆಗಾಲದ ಸಂದರ್ಭದಲ್ಲೊಂದೇ ಅಲ್ಲದೆ ಎಲ್ಲಾ ಕಾಲದಲ್ಲೂ ಅತಿ ಶುದ್ಧವಾದ ನೀರಿನಿಂದ ತುಂಬಿ ಹರಿಯುತ್ತದೆ. ಮಳೆಗಾಲ ಬಂತೆಂದರೆ ಈ ಕೆರೆಯಲ್ಲಿ ಈಜುಗಾರರಂತೆ ಹಾವಳಿಯಾಗಿದ್ದು, ತಾಲೂಕಿನ ವಿವಿಧೆಡೆಯಿಂದ ಈ ಕೆರೆಗೆ ಈಜು ಪ್ರಿಯರು ಆಗಮಿಸಿ ಈಜು ಕಲಿಯುತ್ತಾರೆ. ಅದೆಷ್ಟೋ ಜನರು ಈ ಒಂದು ಕೆರೆಯಲ್ಲಿ ಈಜು ಕಲಿತು ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಅಲ್ಲದೆ ಈ ಕೆರೆಯಲ್ಲಿಯೂ ಸಹ ಮಳೆಗಾಲದ ಸಂದರ್ಭದಲ್ಲಿ ಈಜು ಸ್ಪರ್ಧೆಗಳನ್ನ ಏರ್ಪಡಿಸಲಾಗುತ್ತದೆ. ಇದೀಗ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರಿಸುತ್ತಿರುವ ಕಾರಣ ಇಲ್ಲಿನ ವಿಷ್ಣು ತೀರ್ಥವು ತುಂಬಿ ಹರಿಯಲಾರಂಭಿಸಿದ್ದು, ಇದು ಈಜು ಪ್ರಿಯರಿಗೆ ಒಂದು ರೀತಿಯ ಹಬ್ಬದಂತಾಗಿದೆ. ಇದೀಗ ಕುಮಟಾದ ವಿಷ್ಣು ತೀರ್ಥವು ಈಜುಗರಿಂದ ತುಂಬಿ ತುಳುಕುತ್ತಿರುವ ದೃಶ್ಯ ಕಂಡುಬಂದಿದೆ. ಈ ಒಂದು ವಿಷ್ಣು ತೀರ್ಥ ಕೆರೆಯು ಸಂಪೂರ್ಣವಾಗಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದ್ದು, ವರ್ಷದ ವಿಶೇಷ ದಿನಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿ ಈಜುಗರಿಗೆ ಇಲ್ಲಿ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಈ ಒಂದು ವಿಷ್ಣು ತೀರ್ಥವು ಕುಮಟಾದ ಸ್ವಿಮ್ಮಿಂಗ್ ಪೂಲ್ ಎಂದೇ ಹೆಸರುವಾಸಿಯಾಗಿದೆ. ಅತಿ ಶುದ್ಧವಾದ ಬೆಟ್ಟದ ನೀರು ಒಂದು ಕಡೆಯಿಂದ ಕೆರೆಯನ್ನ ಸೇರಿ ಇನ್ನೊಂದು ಕಡೆ ಹರಿದು ಹೋಗುತ್ತದೆ. ಅಲ್ಲದೆ ಈಜು ಕಲಿಯುವವರಿಗೂ ಅತ್ಯಂತ ಸೂಕ್ತ ಸ್ಥಳ ಇದಾಗಿದೆ. ಈ ಸಂದರ್ಭದಲ್ಲಿ ಕಿಂಗ್ಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಕುಮಟಾ ಇದರ ಪ್ರಧಾನ ವ್ಯವಸ್ಥಾಪಕರಾದ ಗುರುಪ್ರಸಾದ್ ಕಾಮತ್ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ನಾವು ಚಿಕ್ಕ ವಯಸ್ಸಿನಿಂದಲೂ ಈ ಒಂದು ಕೆರೆಯಲ್ಲಿ ಈಜುತ್ತಾ ಬಂದಿದ್ದು, ಇಂದು ಇಲ್ಲಿ ಈಜಲು ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಮಕ್ಕಳಿಂದ ಹಿಡಿದು ಪ್ರತಿಯೋರ್ವರಿಗೂ ಈಜಲು ಸೂಕ್ತವಾದ ಸ್ಥಳ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸ್ವಿಮ್ಮಿಂಗಿಗೆಲ್ಲ ತುಂಬ ಫೇಮಸ್ಸು. ವೆಂಕಟರಮಣ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಇದು ಜಾಗ. ಆಮೇಲೆ ಮೊದಲೆಲ್ಲ ಕಲ್ತದ್ದೇ ಇಲ್ಲಿ. ಈಗ ನಮ್ಮ ಮಕ್ಕಳಿಗೆಲ್ಲ ತೊಗೊಂಡು ಬರ್ತಿದ್ದೀವಿ. ಮಳೆಗಾಲಕ್ಕೆ ಒಂದು ಒಳ್ಳೆ ಈಜಾಡಲಿಕ್ಕೆಲ್ಲ ಒಂದು ಒಳ್ಳೆ ಪ್ಲೇಸು. ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಬರ್ತಾರೆ, ಎಲ್ಲ ಕಡೆಯಿಂದ ಎಲ್ಲ ಸಮಾಜದವರು ಒಟ್ಟಿಗೆ ಕೂಡಿ ಬಾಳಿ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಮಕ್ಕಳು ಹಿಡಿದು ದೊಡ್ಡವರು ಹಿಡಿದು ಲೇಡೀಸ್ ಹಿಡಿದು ಎಲ್ಲರೂ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಎಲ್ಲ ಕಾಸ್ಟ್ನವರು ಬಂದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಈಗೀಗಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಿದ್ದಾರೆ ಇಲ್ಲಿ. ಆಮೇಲೆ ಕ್ಲೋರಿನ್ ವಾಟರು ಅದು ಇದು ಅಂತ ಯೂಸ್ ಮಾಡ್ತಾರೆ ಇದಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ. ಆದರೆ ಇದರಲ್ಲಿ ಯಾವುದೇ ಮಿಶ್ರಣ ಇಲ್ಲದೆ ಪ್ಯೂರ್ ನೀರು, ಬೆಟ್ಟದಿಂದ ಹರಿದು ಬರೋ ನೀರು, ಮಳೆ ನೀರು ಹರಿಯುತ್ತಲೂ ಇದೆ. ಇನ್ನು ಮಳೆಗಾಲದಲ್ಲಿ ಅಂದರೆ ಒಂದು 3-4 ತಿಂಗಳು ಈ ಕೊಳ ತುಂಬಿ ಹರಿಯುತ್ತಿರುತ್ತದೆ. ಅಲ್ಲಿ ತನಕ ತುಂಬ ಜನ ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಸುಮಾರಷ್ಟು ಪ್ರತಿಭೆಗಳು ಇಲ್ಲಿಂದನೇ ಕಲಿತು ಹೋಗಿದ್ದಾರೆ.
ಈ ವೇಳೆ ವಿಷ್ಣು ತೀರ್ಥದಲ್ಲಿ ಈಜು ಕಲಿತಿರುವ ಮಕ್ಕಳು ಮಾತನಾಡಿ, ಈಜುವುದೆಂದರೆ ನಮಗೆಲ್ಲ ಅತ್ಯಂತ ಖುಷಿಯ ಸಂಗತಿಯಾಗಿದ್ದು ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುವುದನ್ನೇ ಕಾಯುತ್ತಾ ಇರುತ್ತೇವೆ. ಮಳೆಗಾಲ ಪ್ರಾರಂಭವಾಗಿ ಇಲ್ಲಿನ ಕೆರೆ ತುಂಬುತ್ತಿದ್ದಂತೆ ನಿತ್ಯವೂ ಈಜಲು ಬರುತ್ತೇವೆ ಎಂದರು. ನನ್ನ ಹೆಸರು ಶ್ರದ್ಧಾ. ನಾನು ಸ್ವಿಮ್ಮಿಂಗ್ ಮಾಡೋಕ್ಕೆ ಬರೆದು ಸುಮಾರು ವರ್ಷ ಆಯಿತು. ಇವಾಗ ಕಾಲೇಜ್ ನಾನು ಪ್ರೈಮರಿಯಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬರ್ತಿದ್ದೇನೆ. ಇಲ್ಲಿ ಕಾಂಪಿಟೇಷನ್ ಎಲ್ಲ ಆಗುತ್ತೆ, ಪಾರ್ಟಿಸಿಪೇಟು ಕೂಡ ಮಾಡಿದ್ದೇನೆ. ಸುಮಾರು ಸಲ ಫಸ್ಟ್ ಪ್ರೈಸ್ ಕೂಡ ಬಂದಿದೆ. ನನ್ನ ಹೆಸರು ವರ್ಷ. ಇದು ಮಳೆಗಾಲದಲ್ಲಿ ಮಾತ್ರ ವಿಷ್ಣು ತೀರ್ಥದಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಸಿಗ್ತದೆ. ಮತ್ತು ನನ್ನ ಏಜ್ 14 ಇಯರ್ಸ್. ನಾನು ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್. ಖುಷಿ ಆಗ್ತದೆ ಇಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ನನ್ನ ಹೆಸರು ಅನುಶ್ರೀ ಪ್ರಕಾಶ್ ರಾಯ್ಕರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಈ ಸ್ವಿಮ್ಮಿಂಗ್ ಪೂಲ್ ಅಂದರೆ ಹೆಚ್ಚು ಇಷ್ಟ. ನನಗೆ ಸ್ವಿಮ್ಮಿಂಗ್ ಮಾಡೋದಂದ್ರೂ ಇಷ್ಟ. ನಾನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 2nd, 3rd ಪ್ರೈಸ್ ಕೂಡ ಹೊಡೆದಿದ್ದೀನಿ. ನನ್ನ ಹೆಸರು ಸಮೀಕ್ಷಾ. ನಾನು 12 ವರ್ಷದವಳು. ಮಳೆಗಾಲದಲ್ಲಿ ಮಾತ್ರ ನಮಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಸಿಗ್ತದೆ. ನಮಗೆ ಎಲ್ಲ ಕಾಲದಲ್ಲೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಸಿಗಬೇಕು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕೃಷ್ಣಮೂರ್ತಿ ಉಪಾಧ್ಯಾಯ ಅವರು ಮಾತನಾಡಿ, ಬಾಲ್ಯದಿಂದಲೂ ನಾವು ಈ ಈಜುಕೊಳದಲ್ಲಿ ಈಜು ಕಲಿತು ಇವತ್ತಿಗೂ ಮಳೆಗಾಲ ಪ್ರಾರಂಭವಾಯಿತೆಂದರೆ ಪ್ರತಿನಿತ್ಯ ಈಜಲು ಆಗಮಿಸುತ್ತೇವೆ. ಮೊದಲು ಈಜುಕೊಳಕ್ಕೆ ಆಗಮಿಸುವವರ ಸಂಖ್ಯೆ ಕಡಿಮೆ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಈಜುಗರಿಂದ ತುಂಬಿ ತುಳುಕುತ್ತಿದೆ ಎಂದರು. ನಾವು ತುಂಬ ಸಣ್ಣ ವಯಸ್ಸಿನಿಂದ ಇಲ್ಲಿ ಬಂದವರೇ. ಇಲ್ಲೇ ಕಲ್ತಿದ್ದು ನಾವು ನಮ್ಮ ಅಣ್ಣ ಎಲ್ಲ ಇಲ್ಲಿ ಬಂದು ಕಲ್ತವ್ರೆ. ಇಲ್ಲಿ ಮೊದಲಿನ ಇಲ್ಲಿ ತುಂಬ ಒಳ್ಳೆಯಾದಂಥ ನೀರಿದ್ದು ಮತ್ತು ಮಳೆ ನೀರೆಲ್ಲ ಚಲೋ ಬಂದು ನಮಗೆ ನೀರು ಹರಿದ್ರಿಂದ ಚಲೋ ಇದಾಗ್ತಿತ್ತು, ಅಂದರೆ ಈಜಲ್ಲಿ ಚಲೋ ಆಗ್ತಿತ್ತು. ಮೊದಲು ಫ್ರೀ ಇರ್ತಿತ್ತು ಇಲ್ಲಿ. ಕಡೆಗೆ ತುಂಬ ಜನ ಇಲ್ಲಿ ಸತ್ತುಗಿತ್ತು ಆಗಿದ್ದಕ್ಕೆ ಇಲ್ಲಿ ಎಲ್ಲ ಥರದ ಬ್ಲಾಕ್ ಎಲ್ಲ ಮಾಡಿ, ಕಂಪೌಂಡ್ ಎಲ್ಲ ಮಾಡಿ ಈಗ ಫೀಸಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕಲ್ತವ್ರದ್ದು ಎಷ್ಟೋ ಸಾವಿರಾರು ಜನ. ಇಲ್ಲಿಂದ ಎಷ್ಟೋ ಜನ ಕಾಂಪಿಟೇಷನ್ ಹೋಗ್ತಿದ್ರು. ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಈ ಹೈಸ್ಕೂಲ್ ವತಿಯಿಂದ ಸಹಿತ ಇಲ್ಲಿ ಕಾಂಪಿಟೇಷನ್ ಇಡ್ತಿದ್ರು. ರೋಟರಿ ಕ್ಲಬ್ಬು, ಲಯನ್ಸ್ ಕ್ಲಬ್ಬು ಪ್ರತಿಯೊಬ್ಬರು ಸಹಿತ ಇಲ್ಲಿ ಕಾಂಪಿಟೇಷನ್ ಇಟ್ಟು ನಾವೆಲ್ಲ ಇಲ್ಲಿ ಪ್ರೈಸ್ ಗೆದ್ದಿದ್ದೀವಿ. ಭಾಳ ಒಳ್ಳೆ ಥರದ ನಮ್ಮ ವಿಷ್ಣು ತೀರ್ಥದಲ್ಲಿ ಸಾವಿರಾರು ಜನ ಕಲ್ತೋಗಿದ್ದಾರೆ ಇಲ್ಲಿ. ಇಲ್ಲಿ ಕಲಿಸ್ಲಿಕ್ಕೂ ಬರ್ತಾ ಇದ್ದಾರೆ. ಇಲ್ಲಿ ಕಲಿಯೋರಿಗೂ ತುಂಬ ಒಳ್ಳೆ ಪ್ರೋತ್ಸಾಹ ಉಂಟು. ನಾನಿಲ್ಲಿ ಕನಿಷ್ಠ ಪಕ್ಷ ಒಂದು 20 ವರ್ಷದಿಂದ ಬರ್ತಾಯಿದ್ದೇವೆ. ನಾವು ನಮ್ಮ ಅಣ್ಣ ಎಲ್ಲರೂ. ಅವಾಗ ಭಾಳ ಕಡಿಮೆ ಜನ ಇದ್ದರು. ನಾವು ಬರೀ ಲೋಕಲ್ ಮಾತ್ರ ಇದ್ವಿ ಇಲ್ಲಿ. ಈಗ ಇಲ್ಲಿ ನೋಡ್ತಾ ಇದ್ರು ತುಂಬ ಹೊರಗಿನ ಜನ ಎಲ್ಲ ಬರ್ತಾ ಇದ್ದಾರೆ. ಹೊರಗಿನ ಜನ ಅಂದರೆ ಎಲ್ಲಿ, ಈ ಚಂದಾವರ, ಹೊನ್ನಾವರ ಎಲ್ಲೆಂದೂ ಬರ್ತಾ ಇದ್ದಾರೆ. ಸೊ ನಮಗಿಲ್ಲಿ ಜಾಗನೇ ಸಿಗ್ತಲ್ಲ ಇವಾಗ ಈಜಾಡಲಿಕ್ಕೆ. ನಾವು ನೋಡ್ಕೊಬರ್ತೀವಿ, ಭಾನುವಾರ ಬರಬೇಕು ಬರೋದು ವಿಚಾರ ಮಾಡ್ತಿದ್ವಿ. ಅಂಥ ಪರಿಸ್ಥಿತಿ ಇದೆ ಇವಾಗ. ಈ ವೇಳೆ ಕುಮಟಾದವರೇ ಆದ ಪ್ರಣವ್ ಮಣಿಕೀಕರ್ ಅವರು ಮಾತನಾಡಿ, ವಿಷ್ಣು ತೀರ್ಥವು ಕುಮಟಾದ ಸುಪ್ರಸಿದ್ಧ ಸ್ಥಳವಾಗಿದ್ದು ನಾವು ಈ ಸ್ಥಳದಲ್ಲಿ ಈಜು ಕಲಿತಿರುವುದಕ್ಕೆ ಬಹಳ ಹೆಮ್ಮೆ ಇದೆ ಎಂದರು. ವಿಷ್ಣು ತೀರ್ಥ ಕುಮಟಾದ ಸುಪ್ರಸಿದ್ಧ ಸ್ಥಳ. ಇಲ್ಲಿ ಈಜಾಡೋರಿಗೆ ಮತ್ತು ಈಜು ಕಲಿಯೋರಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ನಾನು ನನ್ನ ಚಿಕ್ಕಂದಿನ ಅಂದರೆ ನನ್ನ ಸ್ಕೂಲ್ ಕಾಲೇಜ್ ಟೈಮಿಂದನೂ ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ನನ್ನ ಸ್ವಿಮ್ಮಿಂಗನ್ನು ಒಂದು ಕರಿಯರ್ ಏನಿದೆ, ಸ್ವಿಮ್ಮಿಂಗ್ ಕಲ್ತಿರೋದು ಇದೇ ಪ್ಲೇಸ್ ಅಂತ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನೀವೆಲ್ಲ ಬರಬೇಕು. ನಮ್ಮ ಕುಮಟಾ ಊರಿನಲ್ಲಿ ಒಂದು ಸುಪ್ರಸಿದ್ಧವಾದ ಸ್ಥಳನ ಚೆನ್ನಾಗಿ ಕ್ಲೀನಾಗಿಡಬೇಕು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.